There are so many jackals and other animals in the forest, but there will be only one lion. And even if it is single, it will be the king of jungle. A lion is always a lion. Entry mode. Sleeves roll up, chain stay cold. Smile like he already won gold. Enemy stiff, fake laugh, I sold. One side glance, whole plan on hold. One snap, lane change, rule bend. This is the aura you don't comprehend. You walk in, step strong, ground overload. Heartbeat sync with the war cry goes. Hey, color entry mode. ಮೇ 4, 2026 ಸೌತ್ ಇಂಡಿಯಾದ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಪೊಲಿಟಿಷಿಯನ್ ಚೆನ್ನೈನ ಒಂದು ಪೋಲಿಂಗ್ ಬೂತ್ಗೆ ಬರ್ತಾರೆ. ಇವರು 1989ರಿಂದಲೇ MLA ಆಗಿದ್ದವರು. ತಮಿಳುನಾಡಿನ ಮುಖ್ಯಮಂತ್ರಿ ಕೂಡ ಆಗಿದ್ರು. ಇವರ ತಂದೆ ಬರೋಬ್ಬರಿ 5 ಬಾರಿ CM ಆಗಿದ್ದರು ಮತ್ತು ಇವರ ಪಾರ್ಟಿ DMK ತಮಿಳುನಾಡನ್ನು ಆಲ್ಮೋಸ್ಟ್ 60 ವರ್ಷಗಳಿಂದ ರೂಲ್ ಮಾಡ್ತು. The sun is setting on the empire that once ruled Tamil Nadu politics. A stunning collapse of the DMK. Tamil Nadu Chief Minister M.K. Stalin has been defeated in his Kolattur Assembly constituency. ಇವರು ವೋಟ್ ಮಾಡಿದ್ದು ಕೊಳತೂರು ಅನ್ನೋ ಕ್ಷೇತ್ರದಲ್ಲಿ. 2011ರಿಂದ ಈ ಸೀಟ್ DMKಯ ಕೋಟೆಯಾಗಿತ್ತು. ಆದರೆ ಅದೇ ದಿನ ಸಂಜೆ ಬರುವಷ್ಟರಲ್ಲಿ M.K. ಸ್ಟಾಲಿನ್ ತಮ್ಮ ಸ್ವಂತ ಕ್ಷೇತ್ರದಲ್ಲೇ ಸೋತು ಹೋಗ್ತಾರೆ. ಇಡೀ DMK ಪಾರ್ಟಿಯನ್ನೇ ಧೂಳಿಪಟ ಮಾಡಿದ ಆ ವ್ಯಕ್ತಿಗೆ ಯಾವುದೇ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಜಸ್ಟ್ 2 ವರ್ಷಗಳ ಮುಂಚೆಯಷ್ಟೇ ಪಾರ್ಟಿ ಸ್ಟಾರ್ಟ್ ಮಾಡಿದ್ದ ಅವರು ಅಲ್ಲಿಯವರೆಗೂ ಕೇವಲ ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿದ್ದರು. ಅವರೇ ಸಿ ಜೋಸೆಫ್ ವಿಜಯ್. Tamil superstar Vijay launched his political party, the Tamiga Vetri Kadagam. இந்த சினிமா என்கிற மாபெரும் கலை ஆயுதத்தின் வாயிலாக சாதி, மதம், இனம், பாலினம், மொழி கடந்து இந்த நாட்டின் மூளை முடுக்கெங்கும் ரசிகர்களாக இருந்து தோழர்களாக நம்மோடு பயணிக்க துவங்கியுள்ள அனைவரோடும் இணைந்த ஒவ்வொரு மனிதருக்காக ஒலிக்கிற உரிமை குரல். It is an unstoppable voice, an unstoppable force. 60 ವರ್ಷಗಳ ಒಂದು ಬಿಗ್ ಪೊಲಿಟಿಕಲ್ ಎಂಪೈರ್ ಅನ್ನು ಇವರು ಒಂದೇ ಏಟಿಗೆ ಎಂಡ್ ಮಾಡ್ತಾರೆ. ಇಲ್ಲೇ ಮೇನ್ ಕ್ವೆಶ್ಚನ್ ಬರೋದು, ಯಾವುದೇ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲದ ಒಬ್ಬ ನಟ ತಮಿಳುನಾಡಿನ 60 ವರ್ಷಗಳ ಬೈಪೋಲಾರ್ ಪೊಲಿಟಿಕ್ಸ್ ಅನ್ನು ತನ್ನ ಮೊದಲ ಚುನಾವಣೆಯಲ್ಲೇ ಹೇಗೆ ಕ್ಲೀನ್ ಸ್ವೀಪ್ ಮಾಡಿದ್ರು ಅಂತ. This is a new beginning, a new era starts now. ಈ ವಿಕ್ಟ್ರಿ ಎಷ್ಟು ದೊಡ್ಡದು ಅಂತ ಗೊತ್ತಾಗಬೇಕಂದ್ರೆ ತಮಿಳುನಾಡಿನ ಇತಿಹಾಸ ಗೊತ್ತಿರಬೇಕು. ತಮಿಳುನಾಡು ಜಸ್ಟ್ ಮತ್ತೊಂದು ಸ್ಟೇಟ್ ಅಲ್ಲ, GDPಯಲ್ಲಿ ಅದು ಇಂಡಿಯಾದಲ್ಲೇ ಸೆಕೆಂಡ್ ರಿಚೆಸ್ಟ್ ಸ್ಟೇಟ್. ಇದರ ಪಾಪ್ಯುಲೇಷನ್ ಯುನೈಟೆಡ್ ಕಿಂಗ್ಡಮ್ಗಿಂತಲೂ ಜಾಸ್ತಿ ಇದೆ. 1967ರಿಂದ ಅಂದರೆ ಕಳೆದ 59 ವರ್ಷಗಳಿಂದ ಇಲ್ಲಿ ಕೇವಲ 2 ಪಾರ್ಟಿಗಳ ಆಡಳಿತ, ಒಂದು DMK, ಇನ್ನೊಂದು AIADMK. ಆದರೆ 2026ರ ವೇಳೆಗೆ ಈ 2 ಪಾರ್ಟಿಗಳು ಒಂದೇ ಥರ ಕಾಣಿಸೋಕೆ ಸ್ಟಾರ್ಟ್ ಆದವು. 2 ಕಡೆಯಿಂದ ಫ್ರೀ ಬೀಸ್ ಭರವಸೆಗಳು, ಕಲ್ಯಾಣ ಯೋಜನೆಗಳು ಮತ್ತು ಇಬ್ಬರ ಮೇಲೂ ಕರಪ್ಷನ್ ಆರೋಪಗಳು ದಟ್ಟವಾಗಿದ್ವು. ಇಂತಹ ಸಿಸ್ಟಮ್ಗೆ ಕಾಂಪಿಟೇಷನ್ ಕೊಡಬೇಕಂದ್ರೆ ಹಿಸ್ಟ್ರಿಯಲ್ಲಿ ಕೇವಲ ಒಬ್ಬನೇ ಒಬ್ಬ ವ್ಯಕ್ತಿ ಮಾಡಿದ್ದ ಮ್ಯಾಜಿಕ್ ರಿಪೀಟ್ ಆಗಬೇಕಿತ್ತು. ಅವರೇ ಲೆಜೆಂಡರಿ MGR, MG ರಾಮಚಂದ್ರನ್. In Tamil Nadu, if there's something or someone that's about personality, party and politics, it's these 3 letters. MGR. Maruthar Gopalan Ramachandran. An icon, a people's politician, loved and adored by the masses. He was the godfather of Tamil Nadu. MGR became the chief minister. He was the first film star to assume the role in India in the year 1977. 1977ರಲ್ಲಿ MGR ತಮ್ಮದೇ ಪಾರ್ಟಿ ಸ್ಟಾರ್ಟ್ ಮಾಡಿ 33.5% ವೋಟ್ ಶೇರ್ ಪಡ್ಕೊಂಡು CM ಆದರು. ಕಳೆದ 49 ವರ್ಷಗಳಿಂದ ಆ 33.5% ಅನ್ನೋದು ಯಾರೂ ಬ್ರೇಕ್ ಮಾಡಲಾಗದ ರೆಕಾರ್ಡ್ ಆಗಿತ್ತು. ಆದರೆ 2026ರಲ್ಲಿ ಜೋಸೆಫ್ ವಿಜಯ್ 35% ವೋಟ್ ಶೇರ್ ತಗೊಂಡು 234 ಸೀಟುಗಳ ಪೈಕಿ 108 ಸೀಟುಗಳನ್ನು ಗೆದ್ದು ಹೊಸ ಹಿಸ್ಟ್ರಿಯನ್ನೇ ಕ್ರಿಯೇಟ್ ಮಾಡ್ತಾರೆ. ಮೇಲ್ನೋಟಕ್ಕೆ ವಿಜಯ್ ಅವರ ಈ ಸಕ್ಸಸ್ ರಾತ್ರೋರಾತ್ರಿ ಬಂದ ಹಾಗೆ ಕಾಣಬಹುದು. ಆದರೆ ಇದ್ರ ಹಿಂದೆ
30 ವರ್ಷಗಳ ಗ್ರೌಂಡ್ ವರ್ಕ್ ಇದೆ. ವಿಜಯ್ ಅವರ ಯಶಸ್ಸನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಮೊದಲು ಅವರು ಒಬ್ಬ ಆ್ಯಕ್ಟರ್ ಅನ್ನೋದನ್ನು ಮರ್ತು ಬಿಡಬೇಕು. ಯಾಕೆಂದರೆ ತಮಿಳ್ನಾಡಲ್ಲಿ ಫ್ಯಾನ್ ಕ್ಲಬ್ ಅಂದರೆ ಕೇವಲ ಸಿನಿಮಾ ನೋಡೋ ಗುಂಪಲ್ಲ, ಅವು ದೊಡ್ಡ ಇನ್ಸ್ಟಿಟ್ಯೂಷನ್ಸ್. ಅಲ್ಲಿ ಪ್ರೆಸಿಡೆಂಟ್, ಸೆಕ್ರೆಟರಿ, ಮೆಂಬರ್ಶಿಪ್ ಕಾರ್ಡ್ ಎಲ್ಲ ಇರುತ್ತೆ. ಪ್ರವಾಹ ಬಂದಾಗ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡೋದು, ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡೋದು ಇದೇ ಆ ಫ್ಯಾನ್ ಕ್ಲಬ್ಸ್ಗಳ ಮೂಲ ಕರ್ತವ್ಯ. The Tamil film industry is known to have some of the most passionate fans and fan clubs. இந்த சூரியன் ஒளியோ மீண்டும் சந்திக்கும் வரை எங்களுக்கு பிடிச்சது விஜய். இதுக்கு முன்னாடி போட்டவங்க ஒன்றும் செய்யலை, இவர் புதுசாக வராரு, இவருக்கு ஒரு வாய்ப்பு கொடுக்கணும்ல. ಅಂದರೆ ಅವರು ಆಲ್ರೆಡಿ ಒಂದು ಪ್ಯಾರಲ್ ಸೋಷಿಯಲ್ ಆರ್ಗನೈಸೇಷನ್ ಥರ ರನ್ ಆಗ್ತಾ ಇದ್ರು. 2024 ವೇಳೆಗೆ ವಿಜಯ್ ಅವರಿಗೆ ಇಡೀ ಸ್ಟೇಟ್ನಲ್ಲಿ 85,000 ಫ್ಯಾನ್ ಕ್ಲಬ್ಸ್ ಇದ್ವು. ಈಚ್ ಕ್ಲಬ್ನಲ್ಲಿ ಕನಿಷ್ಠ 25 ಆ್ಯಕ್ಟಿವ್ ಮೆಂಬರ್ಸ್ ಅಂದ್ಕೊಂಡ್ರು ಆಲ್ಮೋಸ್ಟ್ 20 ಲಕ್ಷ ಜನ ಆಲ್ರೆಡಿ ಆರ್ಗನೈಸ್ ಆಗಿದ್ರು. ಇಂಡಿಯಾದಲ್ಲಿ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇಂತಹ ಒಂದು ಬೂತ್ ಲೆವೆಲ್ ನೆಟ್ವರ್ಕ್ ಬಿಲ್ಡ್ ಮಾಡೋಕ್ಕೆ ದಶಕಗಳ ಕಾಲ ಕಷ್ಟಪಡುತ್ತೆ. ಫಾರ್ ಎಕ್ಸಾಂಪಲ್ BJPಗೆ RSS ಹೇಗೆ ಬೂತ್ ಮಟ್ಟದಲ್ಲಿ ಸ್ಟ್ರೆಂತ್ ಕೊಡುತ್ತೋ ಹಾಗೆ ವಿಜಯ್ ಅವರಿಗೆ ಈ ಕ್ಲಬ್ ಬೆನ್ನೆಲುಬಾದ್ವು. 2024ರಲ್ಲಿ ಹೊಸದಾಗಿ ವಿಜಯ್ ಪಾರ್ಟಿ ಕಟ್ಟಲಿಲ್ಲ, ಆಲ್ರೆಡಿ ಇದ್ದ ನೆಟ್ವರ್ಕನ್ನು TVK ಅನ್ನೋ ಹೆಸರಿನಲ್ಲಿ ಪೊಲಿಟಿಕಲ್ ಪಾರ್ಟಿಯಾಗಿ ರಿಜಿಸ್ಟರ್ ಮಾಡಿದ್ರು ಅಷ್ಟೇ. ಫ್ಯಾನ್ ಕ್ಲಬ್ ಪ್ರೆಸಿಡೆಂಟ್ ಎಲ್ಲ ಜಿಲ್ಲಾ ಸಂಯೋಜಕರಾದರು. ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು ಎಲೆಕ್ಷನ್ ರ್ಯಾಲಿಗಳಾದವು. ಹಾಗಾದರೆ ಇದೇ ಥರದ ನೆಟ್ವರ್ಕ್ ಕಮಲ್ ಹಾಸನ್ ಮತ್ತು ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರಿಗೂ ಇತ್ತು ಅಲ್ವಾ? ಆದರೆ ವಿಜಯ್ ಮಾತ್ರ ಯಾಕೆ ಸಕ್ಸಸ್ ಆದರು? ಯಾಕೆಂದರೆ ಜಸ್ಟ್ ನೆಟ್ವರ್ಕ್ ಇದ್ದರೆ ಸಾಲದು, ಅಲ್ಲಿ ಚೇಂಜ್ ಬಯಸುವ ಒಂದು ಮಾರ್ಕೆಟ್ ಇರಬೇಕಿತ್ತು. ತಮಿಳ್ನಾಡಲ್ಲಿ ಇವತ್ತು 31% ವೋಟರ್ಸ್ 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯೂತ್ಸ್, ಅಂದರೆ ಆಲ್ಮೋಸ್ಟ್ 1.8 ಕ್ರೋರ್ ಯಂಗ್ ವೋಟರ್ಸ್. ಇವರಿಗೆ ಕರುಣಾನಿಧಿ ವರ್ಸಸ್ ಜಯಲಲಿತಾ ಅವರ ಹಳೆಯ ರಾಜಕೀಯ ಕೇವಲ ಟೆಕ್ಸ್ಟ್ ಬುಕ್ನ ಇತಿಹಾಸ. Karunanidhi and Jayalalitha's rivalry reached new levels. Hate politics that saw midnight arrests, smear campaigns, and fisticuffs in the assembly. That bitterness between the DMK and the AIADMK remains to this day. ಇಂದಿನ ಯೂತ್ಸ್ಗೆ ಬೇಕಿರೋದು ಜಾಬ್ಸ್, ಡ್ರಗ್ ಕಂಟ್ರೋಲ್, ವುಮೆನ್ ಸೇಫ್ಟಿ ಮತ್ತು ಕರಪ್ಷನ್ ಮುಕ್ತ ಆಡಳಿತ. ಆದರೆ DMK ಮತ್ತು AIADMK ಎರಡು ಪಾರ್ಟಿಗಳು ಯಾರು ಜಾಸ್ತಿ ಫ್ರೀ ಬೀಸ್ ಕೊಡ್ತಾರೆ ಅನ್ನೋ ರೇಸ್ನಲ್ಲಿದ್ವು. ಯಾರು ಜಾಸ್ತಿ ಚಿನ್ನ ಕೊಡ್ತಾರೆ, ಯಾರು ಫ್ರೀ LPG ಕೊಡ್ತಾರೆ ಅಂತ. ಇವರ ಮಧ್ಯೆ ಸ್ಟಾಲಿನ್ ಅವರು ತಮ್ಮ ಮಗನಿಗೆ ಡೆಪ್ಯೂಟಿ CM ಪೋಸ್ಟ್ ಕೊಟ್ಟಾಗ ಅದು ವಿಜಯ್ ಅವರಿಗೆ ಪರ್ಫೆಕ್ಟ್ ಪೊಲಿಟಿಕಲ್ ಅಸ್ತ್ರವಾಯಿತು. ವಿಜಯ್ ಅವರು ಡೈನಾಸ್ಟಿ ಪೊಲಿಟಿಕ್ಸ್ ಮತ್ತು ಕರಪ್ಷನ್ ವಿರುದ್ಧ ಮಾತನಾಡಿದಾಗ ಯೂತ್ಸ್ ಅದಕ್ಕೆ ನೇರವಾಗಿ ಕನೆಕ್ಟ್ ಆದರು. ಒಂದು ಥಿಂಗ್ ರಿಯಲೈಸ್ ಮಾಡ್ಕೊಳ್ಳಿ, ಇಬ್ಬರು ಮೇನ್ ಲೀಡರ್ಸ್ ಒಬ್ಬರನ್ನೊಬ್ಬರು ಕಾಪಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಒಂದು ಪೊಲಿಟಿಕಲ್ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಜನ ಮೂರನೇ ಆಪ್ಷನ್ ಹುಡುಕ್ತಾರೆ. ವಿಜಯ್ ಜಸ್ಟ್ ಆ ವ್ಯಾಕ್ಯೂಮ್ ಒಳಗಡೆ ಎಂಟ್ರಿ ಕೊಟ್ಟರು. ಅವರು ಕರಪ್ಟ್, ನಾನು ನಿಮ್ಮವನು, ಚೇಂಜ್ ಬೇಕಿದ್ರೆ ನನಗೆ ವೋಟ್ ಮಾಡಿ ಅಂತ ಜನರ ಮುಂದೆ ಅಪೀಲ್ ಮಾಡಿದ್ರು. ಆದರೆ ಇಲ್ಲಿ ಮಜಾ ನೋಡಿ, ವಿಜಯ್ ಕೂಡ ದೊಡ್ಡ ಮಟ್ಟದ ಫ್ರೀ ಬೀಸ್ ಅನೌನ್ಸ್ ಮಾಡಿದ್ರು. ಬಡ ಕುಟುಂಬದ ವಧುವಿಗೆ 8 ಗ್ರಾಮ್ ಗೋಲ್ಡ್, ಮಹಿಳೆಯರಿಗೆ ತಿಂಗಳಿಗೆ 2,500 ರೂಪಾಯಿ, ವರ್ಷಕ್ಕೆ 6 ಫ್ರೀ ಸಿಲಿಂಡರ್ಸ್. ಅಂದರೆ ಎಕ್ಸಿಸ್ಟಿಂಗ್ ಸಿಸ್ಟಮನ್ನು ವಿರೋಧಿಸೋಕ್ಕೆ ಇವರು ಅದಕ್ಕಿಂತ ದೊಡ್ಡ ಫ್ರೀ ಬೀಸ್ ಪ್ರಣಾಳಿಕೆಯನ್ನೇ ರೆಡಿ ಮಾಡಿದ್ರು. ಅದರಲ್ಲೂ ಚುನಾವಣೆಗೆ ಕೇವಲ 7 ತಿಂಗಳು ಇರುವಾಗ ಕರೂರು ಪಟ್ಟಣದಲ್ಲಿ ಒಂದು ದೊಡ್ಡ ರ್ಯಾಲಿ ನಡೀತು. 10,000 ಜನ ಬರ್ತಾರೆ ಅಂದ್ಕೊಂಡಿದ್ರು, ಬಂದಿದ್ದು ಬರೋಬ್ಬರಿ 27,000 ಜನ. ಭೀಕರ ಬಿಸಿಲಿನಲ್ಲಿ ಜನ ಗಂಟೆಗಟ್ಟಲೆ ಕಾಯಬೇಕಾಯಿತು. ಅಲ್ಲಿ ಯಾವುದೇ ಪ್ರಾಪರ್ ಪೊಲೀಸ್ ಪ್ರೊಟೆಕ್ಷನ್ ಇರಲಿಲ್ಲ. ವಿಜಯ್ ಅವರ ಕಾರ್ ಬಂದಾಗ ಆದ ನೂಕುನುಗ್ಗಲಿನಲ್ಲಿ ದೊಡ್ಡ ದುರಂತವೇ ನಡೆಯಿತು. ಸಾವು ನೋವುಗಳಾದವು. Vijay arrived hours late. In the sweltering heat, dehydrated attendees began fainting. Dozens died on the spot, while many others were rushed to hospital. ಎಲ್ಲರೂ ಅಂದ್ಕೊಂಡ್ರು ಇದೇ TVK ಪಾರ್ಟಿಯ ಅಂತ್ಯ. ಒಂದು ರ್ಯಾಲಿ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಯೋಗ್ಯತೆ ಇಲ್ಲದವನು ಸ್ಟೇಟ್ ಹೇಗೆ ರನ್ ಮಾಡ್ತಾನೆ ಅಂತ ಆಪೋಸಿಷನ್ ಪಾರ್ಟಿಗಳು ಮುಗಿದು ಬಿದ್ವು. ಆದರೆ ವಿಜಯ್ ಅಲ್ಲಿ ಒಂದು ಡಿಫ್ರೆಂಟ್ ಸ್ಟೆಪ್ ತಗೊಂಡ್ರು. ಅವರು ಬೇರೆ ರಾಜಕಾರಣಿಗಳ ಥರ ಬ್ಲೇಮ್ ಗೇಮ್ ಮಾಡದೆ ಕ್ಯಾಮ್ರಾ ಮುಂದೆ ಬಂದು ಇಡೀ ಘಟನೆಯ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರು. ಸಂತ್ರಸ್ತರ ಫ್ಯಾಮಿಲಿಗಳಿಗೆ ಖುದ್ದಾಗಿ ಹೆಲ್ಪ್ ಮಾಡಿದ್ರು. என் லைஃப்பில் இந்த மாதிரி ஒரு பெயின்ஃபுல்லான ஒரு சிச்சுவேஷனை நான் ஃபேஸ் பண்ணதே கிடையாது. இந்த நேரத்தில் சொந்தங்களை இழந்து தவிக்கிற இத்தனை குடும்பங்களுக்கும் என்னுடைய ஆழ்ந்த இரங்கலை தெரிவிச்சுக்கிறேன். எனக்கு தெரியும், என்ன சொன்னாலும் இது இடையாகாதுன்னு எனக்கு தெரியும்.
ತಮಿಳುನಾಡು ಜನ ವರ್ಷಗಳಿಂದ ಯಾವುದೇ ಲೀಡರ್ ಈ ತರಹ ಜವಾಬ್ದಾರಿ ತಗೊಳ್ಳೋದನ್ನ ನೋಡಿರಲಿಲ್ಲ. ಇಲ್ಲೇ ಮೇನ್ ಲೆಸನ್ ಇರೋದು. ಸಿಸ್ಟಮ್ ಮೇಲೆ ಜನರಿಗೆ ನಂಬಿಕೆ ಹೋದಾಗ ಪರ್ಫೆಕ್ಟ್ ಮ್ಯಾನೇಜ್ಮೆಂಟ್ಗಿಂತ ಲೀಡರ್ ತೋರಿಸೋ ಅಕೌಂಟಬಿಲಿಟಿ ಜನರಿಗೆ ಇಷ್ಟ ಆಗುತ್ತೆ. ಈ ಬಾರಿ ತಮಿಳುನಾಡಲ್ಲಿ ಹಿಸ್ಟಾರಿಕಲ್ 85.1% ವೋಟಿಂಗ್ ಆಗಿದೆ. ಇಷ್ಟೊಂದು ಹ್ಯೂಜ್ ಟರ್ನ್ಔಟ್ ಅಂದರೆ ಜನ ಎಕ್ಸಿಸ್ಟಿಂಗ್ ಗೌರ್ಮೆಂಟ್ ವಿರುದ್ಧ ವೋಟ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ಅರ್ಥ. ಬ್ರ್ಯಾಂಡ್ ವಿಜಯ್ ಪರ್ಫೆಕ್ಟ್ ಟೈಮ್ನಲ್ಲಿ ಪೊಸಿಷನ್ ಆಗಿತ್ತು. ವಿಜಯ್ ಅವರ ಗೆಲುವು ಫ್ಯಾನ್ಸ್ಗೆ ಖುಷಿ ಕೊಡ್ಬೋದು, ಆದರೆ ಒಬ್ಬ ಜವಾಬ್ದಾರಿತ ಪ್ರಜೆಯಾಗಿ ನಾವು ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಕೋಬೇಕು. ನೋ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸ್. ಸಿನಿಮಾ ಲಾಂಚ್ ಮಾಡೋದು ಬೇರೆ, ಗೌರ್ಮೆಂಟ್ ಬ್ಯೂರೋಕ್ರಸಿನ ಹ್ಯಾಂಡಲ್ ಮಾಡೋದು ಬೇರೆ. ಅವರು ಆಡಳಿತದಲ್ಲಿ ಸಕ್ಸಸ್ ಆದರೆ ಇಡೀ ಸ್ಟೇಟ್ಗೆ ಒಳ್ಳೆಯದು, ಇಲ್ದಿದ್ರೆ ಜನ ಅವರನ್ನು ಆ್ಯಕ್ಟರ್ ಆಗಿ ಅಲ್ಲ, ಒಬ್ಬ ಫೇಲ್ಡ್ ಲೀಡರ್ ಆಗಿ ನೋಡ್ತಾರೆ. ಆ್ಯಂಡ್ ದ ಎಕನಾಮಿಕ್ ಬರ್ಡನ್. ವಿಜಯ್ ಪ್ರಾಮಿಸ್ ಮಾಡಿರೋ ಫ್ರೀ ಬೀಸ್ ಬಜೆಟ್ ಸ್ಟೇಟ್ನ ಕೆಪಾಸಿಟಿಗಿಂತ ತೀರಾ ಜಾಸ್ತಿ ಇದೆ. ಎಜುಕೇಷನ್ ಥರದ ಮೆರಿಟ್ ಫ್ರೀ ಬೀಸ್ ಓಕೆ, ಆದರೆ ಎಲ್ರಿಗೂ ಕ್ಯಾಶ್ ಕೊಡೋ ನಾನ್ ಮೆರಿಟ್ ಫ್ರೀ ಬೀಸ್ ಇಡೀ ಸ್ಟೇಟ್ ಎಕಾನಮಿಯನ್ನೇ ಮುಳುಗಿಸಬಹುದು. ವಿಜಯ್ ಅವರ ಕತೆ MGR ತರಹ ಸೂಪರ್ ಹಿಟ್ ಆಗುತ್ತಾ ಅಥವಾ ಕೇವಲ ಒಂದು ಎಲೆಕ್ಷನ್ ವಂಡರ್ ಆಗಿ ಉಳಿಯುತ್ತಾ ಅನ್ನೋದು ಅವರು ಮುಂದಿನ ದಿನಗಳಲ್ಲಿ ತಗೊಳ್ಳೋ ನಿರ್ಧಾರಗಳ ಮೇಲೆ ಡಿಪೆಂಡ್ ಆಗಿದೆ. ಎಲೆಕ್ಷನ್ ಗೆಲ್ಲೋದು ಒಂದು ಮೊದಲ ಸ್ಟೆಪ್ ಅಷ್ಟೇ, ಅಸಲಿ ಕೇಸ್ ಸ್ಟಡಿ ಇನ್ಮೇಲಷ್ಟೇ ಶುರುವಾಗುತ್ತೆ. ಈ ಒಂದು ಪೊಲಿಟಿಕಲ್ ಚೇಂಜ್ ಓವರ್ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.